ನಾನು ಕ್ರಿಕೆಟಲ್ಲಿ ಇರೋದ್ರಿಂದ ನಂಗೆ ತುಂಬ ಲೇಟಾಗಿ ಗೊತ್ತಾಗಿದ್ದು. ನಾನು ಸ್ಟಾರ್ಟ್ ಮಾಡಿದ್ದೆ ಅರೌಂಡ್ 17-18 ಇಯರ್ಸ್. ಸೊ ಅಷ್ಟು ಕವರ್ ಇಲ್ಲ ಫೀಮೇಲ್. ಈಗ ರೀಸೆಂಟಾಗಿ ಜಾಸ್ತಿ ಆಗಿರೋದು, ಬಟ್ ಭಾಳ ಜನಕ್ಕೆ ಅವಾಗ ನಾವು ಆಡ್ಬೇಕಾರೆ ಫೀಮೇಲ್ ಕ್ರಿಕೆಟರ್ಸ್ಗೆ ಕ್ರಿಕೆಟ್ ಇದೆ ಫೀಮೇಲ್ಸ್ಗೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಅದು ಸ್ವಲ್ಪ ಕವರೇಜ್ ಜಾಸ್ತಿ ಆದರೆ ಮ್ಯಾಚಸ್ದು, ಡೊಮೆಸ್ಟಿಕ್ ಮ್ಯಾಚಸ್ದು ಅದರದೆಲ್ಲ ಕವರೇಜ್ ಜಾಸ್ತಿ ಆದರೆ ಭಾಳ ಜನಕ್ಕೆ ಗೊತ್ತಾಗುತ್ತೆ ವುಮೆನ್ಸ್ ಕ್ರಿಕೆಟ್ ಇದೆ ಅಂತಲೂ ಗೊತ್ತಾಗುತ್ತೆ. ಸೊ ಪೇರೆಂಟ್ಸ್ ಕೂಡ ಸಣ್ಣ ಹುಡುಗಿಯರಿಗೆ ನಾಟ್ ಜಸ್ಟ್ ಭರತನಾಟ್ಯ, ನಾಟ್ ಜಸ್ಟ್ ಡ್ಯಾನ್ಸಸ್, ನಾಟ್ ಜಸ್ಟ್ ಆರ್ಟ್, ಬಟ್ ಸ್ಪೋರ್ಟ್ಸಲ್ಲೂ ಎಂಕರೇಜ್ ಮಾಡಬೇಕು. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಫೀಮೇಲ್ಸ್ಗೆ ಸ್ವಲ್ಪ ಸ್ಪೋರ್ಟ್ಸಿಂದ ದೂರ ಇಡ್ತಾರೆ, ವಿಚ್ ಈಸ್ ನಾಟ್ ಯುನೋ. ಅದೊಂಥರ ಈ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡಿದ್ರೆ ಯು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್, ನಾಟ್ ಜಸ್ಟ್ ಕ್ರಿಕೆಟ್. ಡಿಸಿಪ್ಲಿನ್, ಜೀವನದಲ್ಲಿ ಡಿಸಿಪ್ಲಿನ್ಡಾಗಿ ಹೇಗಿರಬೇಕು, ಕಾನ್ಫಿಡೆಂಟಾಗಿ ಹೇಗಿರಬೇಕು ಎಲ್ಲ ಕಲಿತೀರಾ. ಫೇಲಿಯರ್ಸ್ನ ಹೇಗೆ ಎಕ್ಸೆಪ್ಟ್ ಮಾಡಬೇಕು, ಹೇಗೆ ಫೇಸ್ ಮಾಡಬೇಕು, ಫೇಲಿಯರ್ಸಿಂದ ಹೆಂಗೆ ಎದ್ದು ಬರಬೇಕು ಅದೆಲ್ಲ ಕಲಿತಾರೆ. ಸೊ ಪೇರೆಂಟ್ಸ್ ಆಗಿ ಫೀಮೇಲ್ಸ್ಗೆ ಸ್ವಲ್ಪ ಸ್ಪೋರ್ಟ್ಸ್ ಕಡೆ ಎಂಕರೇಜ್ ಮಾಡಬೇಕು. ಆಮೇಲೆ ಕ್ರಿಕೆಟ್ಗೆ ಸ್ವಲ್ಪ ಫೀಮೇಲ್ ಇಲ್ಲಿ ಲೋಕಲ್ ಮ್ಯಾಚಸ್ ಎಲ್ಲ ಬ್ರಾಡ್ಕಾಸ್ಟ್ ಆಗಲ್ಲ ನಾರ್ಮಲ್ ಆಗಿ. ನೀವು ರಂಜೀಸ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಕ್ರಿಕೆಟ್, ಡೊಮೆಸ್ಟಿಕ್ ಕ್ರಿಕೆಟ್ಸ್ ಆಗಲಿ ಮೇಲ್ಸ್ಗೆ ನೀಟಾಗಿ ಕವರೇಜ್ ಸಿಗುತ್ತೆ. ಫೀಮೇಲ್ ಮ್ಯಾಚಸ್ಗೆ ಅಷ್ಟು, ವುಮೆನ್ಸ್ ಮ್ಯಾಚಸ್ಗೆ ಅಷ್ಟು ಕವರೇಜ್ ಸಿಗಲ್ಲ. ಸೊ ಆ ಕವರೇಜ್ ಸಿಕ್ಕರೆ ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಎಂಕರೇಜ್ ಆಗ್ತೀವಿ, ಮೋಟಿವೇಟೆಡ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಪೇರೆಂಟ್ಸ್ ಸಪೋರ್ಟ್ ಇರಬೇಕು ಆ್ಯಂಡ್ ದೆನ್ ಕವರೇಜ್ ಇದ್ದರೆ ಚೆನ್ನಾಗಿರುತ್ತೆ.